ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ತುಂಬ ಹಳೆಯ ಕಾಲದಲ್ಲಿ ಯೂಸ್ ಮಾಡಿರುವಂಥ ಒಂದು ಗೋಲ್ಡ್ ಆರ್ನಮೆಂಟು. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಇದೇನು ಒಂದು ಗೋಲ್ಡ್ ಆರ್ನಮೆಂಟ್ ಇದೆಯಲ್ಲ, ಇದಕ್ಕೇನಂತಾರೆ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ತುಂಬ ಹಳೆಯ ಕಾಲದ ಒಡವೆ. ಇದಕ್ಕೆ ನಾಗರ ಜಡೆ ಪದಕ ಅಂತಲೂ ಹೇಳ್ತಾರೆ. ಮತ್ತು ಈ ಥರ ಇದನ್ನು ಎಲ್ಲಿ ಯೂಸ್ ಮಾಡ್ತಾಯಿದ್ರು ಅನ್ನೋದನ್ನು ನೀವು ಹೇಳಿ. ಇದನ್ನು ಹೇರ್ ಸ್ಟೈಲ್ ಮಾಡುವಾಗ ಜಡೆ ಹಾಕೋತೀವಲ್ಲ ಹಿಂದ್ಗಡೆ, ಅದಕ್ಕೂ ಯೂಸ್ ಮಾಡ್ತಾಯಿದ್ರು. ಮತ್ತು ಚಿಕ್ಕ ಮಕ್ಕಳು ಹುಟ್ಟಿದಾಗ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಇದೇನು ಕುಂಚಿಗೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಸೈಡಲ್ಲಿ ಮೇಲ್ಗಡೆ ಈ ಥರ ಫುಲ್ ಇದನ್ನು ಡಿಸೈನ್ ಆಗಿ ಅದರಲ್ಲಿ ಹಾಕಿಬಿಟ್ಟು ಕಳಿಸ್ತಾಯಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾರಾದರೂ ಯೂಸ್ ಮಾಡಿದರೆ ಗೊತ್ತಿರುತ್ತೆ ಅವ್ರಿಗೆ. ಇದು ತುಂಬ ಥರ ಓಲ್ಡ್ ಟ್ರೆಡಿಷ್ನಲ್ ಒಡವೆ ಅಂತ ಹೇಳ್ಬೋದು. ಎಷ್ಟು ಡಿಟೇಲ್ಡ್ ಆಗಿದೆ ನೋಡ್ಬೋದು ಅದರಲ್ಲಿ. ಅಂದರೆ ಒಂದು ಹಾವಿಂದು ಏನು ಡಿಸೈನ್ ಅಂತ ಹೇಳ್ತೀವಲ್ವ, ಅದನ್ನು ಎಷ್ಟು ಡಿಟೇಲ್ಡಾಗಿ ಅವರು ವರ್ಕ್ ಮಾಡಿದ್ದಾರೆ. ಮತ್ತು ಅದರಲ್ಲೂ ಒಂದು ದೇವ್ರ ಥರ ಇದೆ, ನಾಗದೇವತೆನ ಅಂತ ಹೇಳ್ಬೋದು. ಮತ್ತು ಫುಲ್ಲು ಅದೇನು ಗುಂಡು ಇದೆಯಲ್ಲ, ಅದು ಕೂಡ ಫುಲ್ ನೀಟಾಗಿ ಒಂದೊಂದೇ ಜೋಡಿಸ್ಬಿಟ್ಟು ಹಾಕಿ, ಮತ್ತು ಒಂದು ಬೆಳ್ಳಿ ತಂತಿ ಇಲ್ಲ ಅಂತಂದರೆ ಗೋಲ್ಡ್ ತಂತಿಯಿಂದನೇ ಅದನ್ನು ಫುಲ್ ಪೋಣಿಸ್ಬಿಟ್ಟು ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ಹಾಕ್ಕೊಂಡಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಒಡವೆ ಯಾರ ಹತ್ರ ಇದೆ ಕಮೆಂಟ್ ಮಾಡಿ. ಈ ಥರ ಇವಾಗೆಲ್ಲ ನೋಡೋಕ್ಕೆ ಸಿಗಲ್ಲ. ಅದಕ್ಕೆ ನಾನು ಅಟ್ಲೀಸ್ಟ್ ಒಂದು ನನ್ನ ಫೈಲಲ್ಲಿ ವಿಡಿಯೋ ಆಗಾದ್ರೂ ಇರಲಿ ಅಂತ ಹೇಳಿಬಿಟ್ಟು ನಾನು ಇದನ್ನ ಶೂಟ್ ಮಾಡಿ ನಿಮಗೂ ಎಲ್ಲ ತೋರಿಸೋಣ ಅಂತ ಅಂದ್ಕೊಂಡ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಹಳೆಯ ಕಾಲದ ಒಡವೆ ಗೋಲ್ಡ್ ಶೈನ್ ನೋಡ್ಬೋದು, ಬೇರೆ ಥರನೇ ಇದೆ. ಇವಾಗೆಲ್ಲ ಆ್ಯಂಟಿಕ್ ಪೀಸ್ ಎಲ್ಲ ಒಂಥರ ರೆಡ್ ಕಲರ್ ಬರುತ್ತೆ. ಇದು ಒಂಥರ ಯೆಲ್ಲೋಯಿಶ್ ಕಲರ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ಮತ್ತು ನಿಮ್ಮ ಹತ್ರ ಇದ್ದರೆ ಇದಕ್ಕೇನು ಹೇಳ್ತಾರೆ, ನೀವೇನಂತ ಕರೀತಾ ಇದ್ರಿ, ನಿಮ್ಮ ಮನೇಲೂ ಇದೆಯಾ ಅನ್ನೋದನ್ನು ಕಮೆಂಟ್ ಮಾಡಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಂತಂದರೆ ಯಾಕೆ ಹಿಂದ್ಗಡೆ ಆ ಥರ ಹುಕ್ಕು ಥರ ಹೋಲ್ ಮಾಡಿದ್ದಾರೆ ಅಂತ ಅಂದರೆ, ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡಾಗ ಹಾಕೋಕ್ಕೆ ಒಂದು ಥ್ರೆಡ್ ಆಗಲಿ ಒಂದು ಪಿನ್ ಆಗಲಿ ಅದನ್ನು ಅದರಲ್ಲಿ ಪೋಣಿಸ್ಬಿಟ್ಟು ಹಾಕೋಕ್ಕೆ ಅಂತ ಮಾಡಿರೋದು. ಅದು ಸಿಲ್ವರಿಂದ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವೇರ್ ಮಾಡಿದಾಗ. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನದ ಹತ್ರ ಇದು ಇದೆ ಅಂತ ಹೇಳಿ. ಥ್ಯಾಂಕ್ ಯು.